ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಪ್ರದೀಪ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಒಂದು ಕ್ವಿಕ್ ಆಗಿರೋ ಕಡಲೆಕಾಯಿ ಚಟ್ನಿ ಪುಡಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಸೊ ಇದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಜಸ್ಟ್ ಒಂದು 20 ಮಿನಿಟ್ಸಲ್ಲಿ ಇದು ಚಟ್ನಿ ಪುಡಿ ರೆಡಿ ಆಗುತ್ತೆ. ಸೊ ಬನ್ನಿ ನೋಡೋಣ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ. ಇಲ್ಲಿ ನಾವು ಒಂದು ಬೌಲ್ ಆಗುವಷ್ಟು, ಒಂದು ದೊಡ್ಡ ಬೌಲಷ್ಟು ಹುರಿಗಡಲೆ ತೊಗೊಂಡಿದ್ದೀವಿ. ಮತ್ತು ಒಂದು 2 ಹೋಳು ಬೆಳ್ಳುಳ್ಳಿ, ಒಂದು ಅರ್ಧ ಬಟ್ಲು ಬೆಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ಪ್ಯಾನ್ಗೆ ಒಂಚೂರು ಆಯಿಲ್ ಹಾಕಿ 500 ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿದ್ದೀವಿ. ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಮತ್ತು ಘಾಟಾಗುತ್ತೆ ಅನ್ನೋದಷ್ಟೇ. ಅದಾದಮೇಲೆ ಕೊಬ್ಬರಿನ ಹುರ್ಕೊಳ್ಳಿ. ಸುಮ್ಮನೆ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ನಾವು ಕಡಲೆಕಾಯಿ ಬೀಜನ ಮುಂಚೆನೇ ಹುರಿದಿಟ್ಕೊಂಡಿರ್ತೀವಿ. ಆಮೇಲೆ ಇದೆಲ್ಲ ಸಿಪ್ಪೆ ಎಲ್ಲ ತೆಗೆದಬೇಕು. ಈಗ ಮಿಕ್ಸಿಗೆ ಒಣಮೆಣ್ಸಿನ್ಕಾಯಿ ಎಲ್ಲ ಒಂದೊಂದೇ ಐಟಮ್ನ ನಾವು ಪೌಡರ್ ಮಾಡ್ಕೊಳ್ತಾ ಬರಬೇಕು. ಮೊದಲಿಗೆ ಒಣಮೆಣ್ಸಿನ್ಕಾಯಿನ ನಾವು ಪೌಡರ್ ಮಾಡ್ಕೊಳ್ಳೋಣ. ಈ ಪೌಡರ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯಾದಂತಹ ನೀರು ಕೂಡ ಹಾಕಬಾರ್ದು. ನಂತರ ಹುರ್ಗಡ್ಲೆ ಹಾಕೋಣ. ಇದು ಒಂದು ಮೀಡಿಯಮ್ ಸೈಜ್ ದೊಡ್ಡ ಬೌಲಷ್ಟು ಹುರ್ಗಡ್ಲೆ ಇದೆ. ಈ ಪೌಡರ್ ಏನಿಲ್ಲ ಅಂದರೂ ಒಂದು 6 ತಿಂಗಳಂತೂ ಬರುತ್ತೆ. ಎಲ್ಲ ಒಂದು ಪೇಪರ್ ಮೇಲೋ ಅಥವಾ ಒಂದು ಬೇಸನ್ ಮೇಲೋ ಹಾಕಿದ್ರೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ನಾವು ಕಡಲೆಕಾಯಿ ಬೀಜ, ಸಿಪ್ಪೆ ತೆಗ್ದಿರೋಂಥ ಕಡಲೆಕಾಯಿ ಬೀಜನ ಪೌಡ್ರ್ ಮಾಡ್ಕೊಳ್ಳೋದು. ಅದಾದಮೇಲೆ ಕೊಬ್ಬರಿ ಕೂಡ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ನುಣ್ಣಗೆ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನಾವು ಹುಣಸೆಹಣ್ಣು, ಬೆಲ್ಲ ಮತ್ತು ಬೆಳ್ಳುಳ್ಳಿನ ನುಣ್ಣಗೆ ರುಬ್ಕೊಳ್ಳೋದು. ನೀರು ಹಾಕ್ದೇ ರುಬ್ಕೋಬೇಕು ಇದೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆಲ್ಲನೂ ಬೆರೆಸಿ ಮತ್ತು ಕೈಯಲ್ಲಿ ಒಂದು ಸತಿ ಎಲ್ಲ ಪೌಡ್ರ್ ಮಾಡ್ಕೊಂಡಿರೋವಂಥದ್ದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ಮಿಕ್ಸಿಗೂ ಒಂದು ರೌಂಡ್ ಹಾಕ್ಕೊಂಡ್ರೂ ನಡೆಯುತ್ತೆ. ಇದು ನಾವು ಚಪಾತಿಗೆ, ದೋಸೆಗೆ, ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.